ಒಂದು ಪ್ರಶ್ನೆ ಇದೆ ಇಲ್ಲಿ. ಈಗ ಮನೆ ಕಳ್ಕೊಂಡಿರ್ತಾರೆ, ಅವರೊಬ್ಬ ಮನುಷ್ಯ ಮನೆ ಕಳ್ಕೊಂಡಿದ್ದಾರೆ. ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡಲಾಯಿತು. ರಾಜಕಾಲುವೆ ಒತ್ತುವರಿ ತೆರವು ಮಾಡಿದ್ದು ಯಾಕೆ? ಏನು ಉದ್ದೇಶ? ಮಳೆ ಬಂತು, ಎಲ್ಲ ಕಡೆಗಳಲ್ಲಿ ನೀರು ತುಂಬ್ಕೊಳ್ಳೋಕೆ ಶುರುವಾಯಿತು. ರಾಜಕಾಲುವೆ ನೀರು ಹರಿಯೋ ದಿಕ್ಕನ್ನೇ ಜನ ಚೇಂಜ್ ಮಾಡಿಬಿಟ್ಟಿದ್ರು. ಕೆರೆ ಒತ್ತುವರಿಯಾಗಿತ್ತು, ರಸ್ತೆ ಒತ್ತುವರಿಯಾಗಿತ್ತು. ನೀರು ಹರಿಯುವ ಪ್ರಾಕೃತಿಕ ದಾರಿ ಹಾಳು ಮಾಡಿಟ್ಟಿದ್ರು. ಅಪಾರ್ಟ್ಮೆಂಟ್ ಎಂಕ್ರೋಚ್ಮೆಂಟು ಆಗಿದೆ, ಹಾಸ್ಪಿಟಲ್ಲು ಕಟ್ಕೊಂಡಿದ್ದಾರೆ. ಶ್ರೀಮಂತರ ಏರಿಯಾಗಳಲ್ಲಿ JCB ಓಡಾಡಲಿಲ್ಲ, ಬಡವರ ಏರಿಯಾಗಳಲ್ಲಿ JCB ಜೋರ ಗರ್ಜನೆ ಮಾಡಿದ್ದು ಹೌದು. ಇಲ್ಲಿ ಪ್ರಶ್ನೆ ಬಂದಾಗ ಅದನ್ನು ನಾವು ಒಂದು ಕಾಲುವೆ ಒತ್ತುವರಿ, ರಾಜಕಾಲುವೆ ಒತ್ತುವರಿ ತೆರವಂತ ಮಾಡಬೇಕಾ? ಇಲ್ಲಿ ದಲಿತನ ಮನೆಯನ್ನು ಹಾಳು ಮಾಡಿಬಿಟ್ರು ಇವರು, ಇಲ್ಲಿ ಬ್ರಾಹ್ಮಣನ ಮನೆಯನ್ನು ಬಿಟ್ಬಿಟ್ರು, ಅಥವಾ ಬ್ರಾಹ್ಮಣನ ಮನೆ ಹೊಡೆದಾಕ್ಬಿಟ್ಟಿದ್ದಾರೆ, ಇಲ್ಲಿ ಗೌಡ್ರ ಮನೆ ಹಿಂಗೆ ಮಾಡಿಬಿಟ್ರು, ಈಗ ಲಿಂಗಾಯತನ ಮನೆ ಹಿಂಗೆ ಮಾಡಿಬಿಟ್ರು. ಇದು ನಮ್ಮ ಪ್ರಯಾರಿಟಿ ಆಗಬೇಕಾ? ಈಗ ಇಲ್ಲಿ ಮುಸ್ಲಿಮ್ ಹಿಂಗೆ ಮಾಡ್ತಿದ್ದಾರೆ ನೋಡಿ, ಅಲ್ಲೆಲ್ಲ ಬರೀ ದಲಿತರೇ ಕಟ್ಕೊಂಡಿದ್ರು ರಾಜಕಾಲುವೆಗಳ ಮೇಲೆ, ದಲಿತರ ಮನೆ ಹೊಡೆದಾಕ್ಬಿಟ್ಟು ಗಂಜಿ ಕೇಂದ್ರ ಓಪನ್ ಮಾಡಲಿಲ್ಲ. ಇದು ಪಾಲಿಟಿಕ್ಸ್ ಮಾಡೋದಲ್ವಾ? ಇದು ಪ್ಯೂರ್ ರಾಜಕೀಯನ? ಇದು ಇದರಿಂದನೇ ನಮ್ಮ ದೇಶ ಇನ್ನೂ ಅಭಿವೃದ್ಧಿ. ಕಾನೂನು ಏನಿದೆ ಅದು ಮಾಡಿ, ಸಂವಿಧಾನ ಹೇಳ್ತಾ ಅದನ್ನು ಮಾಡಿ, ತಕರಾರು ಇಲ್ಲ ನಮ್ದು. ಅಲ್ಲಿ ದಲಿತ ಹೋರಾಟಗಾರೀಗ ಶ್ರೀನಿವಾಸ ದಲಿತ ಹೋರಾಟಗಾರರಿ, ಆಬ್ವಿಯಸ್ಲಿ ಅವ್ರ ಬಗ್ಗೆನೇ ಮಾತಾಡಬೇಕು. ನಾಳೆ ಲಿಂಗಾಯತರು ಬರ್ತಾರೆ, ನಾನು ಕೊಡ್ಲೇನ್ರಿ ಪಟ್ಟಿ ಅಂತಾರೆ, ಪಟ್ಟಿ ನಾನು ಕೊಡ್ತೇನೆ ರೀ, 500 ಲಿಂಗಾಯತರ ಮನೆ ಹೊಡೆದಾಕಿದಾರೆ ಅಂತಾರೆ. ಹಿಂಗೆ ಹೋಗದ? ಲಿಂಗಾಯತರು, ದಲಿತರು, ಬ್ರಾಹ್ಮಣರು, ಶ್ಯಾಮ್ನವ್ರ ಮನೆ ಹೊಡಿಲೇ ಇಲ್ವಲ್ಲ, ಹಿಂಗೆ ಹೋಗದ? ಹಾಸ್ಪಿಟಲ್ ಹೊಡೆದೇ ಇಲ್ಲ, ಹಿಂಗೆ ಹೋಗೋದು. ದರ್ಶನ್ ಮನೆನೂ ಹೊಡಿಲಿಲ್ಲ, ಹೊಡಿಲಿಲ್ಲ. ಯಾಕೆ ಅವರು ಬಲಾಢ್ರು? ಇಲ್ಲಿ ಮಂತ್ರಿ ಮನೆ ಹತ್ರ JCB ಮಾತಾಡಲ್ಲ, ಓರಿಯನ್ ಮಾಲ್ ಹೊಡಿಲಿಲ್ಲ. ಶ್ರೀಮಂತರ ಮನೆ ಹತ್ರ JCB ಎಂಜಿನ್ ಕೆಟ್ಟೋಗ್ಬಿಡುತ್ತೆ, ಇಲ್ಲ ಕೆಟ್ಟೋಗುತ್ತೆ, ಇಟಾಚಿನೇ ಕೆಟ್ಟೋಗ್ಬಿಡುತ್ತೆ. ಅದು ಅದೇನು ಭೂಪಟನೇ ಚೇಂಜ್ ಮಾಡ್ಬಿಡ್ತಾರೆ. ಬೇಕಂದ್ರೆ ಇವರು ಅಶೋಕರೇ ತಗೊಂಬಂದು ಬೇರೆ ಒಂದು ಗ್ರಾಫಿಕ್ಸ್ ಮಾಡ್ಕೊಂಬಂದು ಇದು ಇಲ್ವೇ ಇಲ್ಲ, ಹಳ್ಳ ಆ ಕಡೆ ಹೋಗಿತ್ತು ಅಂತ ಸಮರ್ಥನೆ ಮಾಡೋದು, ಸಮರ್ಥನೆನೂ ಮಾಡ್ಬಿಡ್ತಾರ. ಎಲ್ಲರೂ ಅಷ್ಟೇ. ಈ ರಾಜಕಾರಣ ಮಾತ್ರ ಆಗೋದು. ಈಗ ಇನ್ನೂ ಒಂದು ಏನಂದ್ರೆ, ಇಲ್ಲಿ ಕಟ್ಟಿರದೇ ಅಕ್ರಮ, ಕಟ್ಟಿರ್ತಕ್ಕಂಥದ್ದು, ಕಟ್ಟಕ್ ಬಿಟ್ಟಿರ್ತಕ್ಕಂಥದ್ದು ಸ್ಥಳೀಯ ನಾಯಕರು ಒಂದೊಂದು ಸ್ವಲ್ಪ 10-20 ಸಾವಿರ ರೂಪಾಯಿ ಅಲ್ಲಿ ಇನ್ವೆಸ್ಟ್ ಮಾಡಿ ಅವ್ರು 3,000-4,000 ರೂಪಾಯಿ ಇದನ್ನ ಬಾಡಿಗೆ ತಗೋತಾರೆ. ಇಂಥದ್ದು ಎಲ್ಲ ಕಡೆ ನಡೀತಾ ಇದೆ, ಎಲ್ಲ ಕಡೆ. ಇಲ್ಲೊಂದೇ ಅಂತಲ್ಲ, ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಇವತ್ತು ಫುಟ್ಬಾಲ್ ಸ್ಟೇಡಿಯಂ ನ ತೆರವುಗೊಳಿಸಿದ್ರು 30 ವರ್ಷದ ಹಿಂದೆ. ಫುಟ್ಬಾಲ್ ರಿಚ್ಮಂಡ್ ಸರ್ಕಲ್ ಅಲ್ಲಿ ಫುಟ್ಬಾಲ್ ತೆರವುಗೊಳಿಸಿ ಉಳ್ಳಾಳ ಉಪನಗರಕ್ಕೆ ಹಾಕಿದ್ರು. 84 ಎಕರೆ ಇರತಕ್ಕಂಥದ್ದು ಉಳ್ಳಾಳ ಉಪನಗರ 20-30 ಸೈಟ್ಗಳನ್ನು ಕೊಟ್ರು. ಇವತ್ತು ಅವರೇ ತಗೊಂಡಿರ್ತಕ್ಕಂಥವ್ರು ಯಾರು ಅಲ್ಲಿಲ್ಲ, 90% ಅವರಿಲ್ಲ. ಯಾಕೆ ಅಂದ್ರೆ ಇವತ್ತು ಭೂಮಿ ಬೆಲೆ ಜಾಸ್ತಿ ಆಯ್ತು. ಅಲ್ಲಿ 20-30 ಸೈಟ್ಗೆ ಇವತ್ತು 30 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. 20-25 ಲಕ್ಷ ಕೊಟ್ಬಿಟ್ಟು ಈ ರೀತಿಯಾದಂತ ಮನೆಗಳಿಗೆ ಶಿಫ್ಟ್ ಮಾಡಕ್ಕೆ ಹೊರಟಿದ್ದಾರೆ. ಜನರದ್ದು ತಪ್ಪಿದೆ ಇಲ್ಲಿ. ಬಡವರು ಅಂತ ಸರ್ಕಾರ ಕೊಟ್ಟಷ್ಟು ಜನ ಅದನ್ನ ಬೇರೆ ರೀತಿ ಉಪಯೋಗಿಸ್ಕೊಳ್ತಾ ಇದಾರಲ್ಲ, ಅದನ್ನ ಮಾರ್ಕೊಳ್ಳೋದು, ಇನ್ನೊಂದ್ ಕಡೆ ಹೋಗೋದು, ಬೇರೆ ರಾಜ್ಯದಿಂದ ವಲಸೆ ಬರತಕ್ಕಂಥವ್ರನ್ನ ಕೂರ್ಸೋದು, ಇಲ್ಲ ಇರು ನಾನು ನಿನ್ಗೆ ಮನೆ ಮಾಡ್ಕೊಡ್ತೀನಿ, ನಮ್ಮ ಪಕ್ಷಕ್ಕೆ ಓಟ್ ಹಾಕು. ಇದ್ರಾಚೆಗೆ ನೋಡಿ, ಈಗ ಅಮಿತ್ ಶಾ ಅವರನ್ನು ಮಾತು ಹೇಳಿದ್ರು ಮೊನ್ನೆ, ವೆಸ್ಟ್ ಬೆಂಗಾಲ್ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಮಾತಿದ್ರು. ಮುಂದೆ ಚುನಾವಣೆ ಬರ್ತಿದೆಯಲ್ಲ, ನನಗೆ ಒಂದು ಬಾರಿ ಅಧಿಕಾರ ಕೊಡಿ ವೆಸ್ಟ್ ಬೆಂಗಾಲಲ್ಲಿ, ನಾನು ಯಾವುದೇ ರೋಹಿಂಗ್ಯಾಗಳು, ಯಾವುದೇ ವಿದೇಶಿಗರು ಬರೋದಂತೆ ತಡೆದು ಬಿಡ್ತೀನಿ ಅಂತ. ಅಲ್ಲ ಸ್ವಾಮಿ, 3ನೇ ಟರ್ಮ್ ನಿಮ್ಗೆ ಅಧಿಕಾರ ಕೊಟ್ಟಿರೋದು, ಗೃಹ ಮಂತ್ರಿ ಬೇರೆ ಇದ್ದೀರಿ ನೀವು. ಗೃಹ ಮಂತ್ರಿ ಇದ್ದುಕೊಂಡು ವೆಸ್ಟ್ ಬೆಂಗಾಲ್ಗೆ ಬರೋ ರೋಹಿಂಗ್ಯಾನ ಮಮತಾ ಬ್ಯಾನರ್ಜಿ ಗಡಿಲಿ ಗನ್ ಹಿಡ್ಕೊಂಡು ತಡಿಬೇಕಾ? ದೇಶದ ರಕ್ಷಣಾ ವ್ಯವಸ್ಥೆ, ಗೃಹ ವ್ಯವಸ್ಥೆ ಇವ್ರು ತಡಿಬೇಕು. ಈಗ ತೆಗೆದಾಕ್ಬಿಡ್ತೀನಿ ನಾನು ಅಂದ್ಬಿಟ್ರೆ ಈಗಲೂ ತಡೀರಿ ನೀವು. ನಾವೇನ್ ಬೇಡಲ್ಲ. ನೋಡಿ, ಪಾಕಿಸ್ತಾನದನ್ನೂ ಬಿಡಬೇಡಿ, ಒಳಗಡೆ ರೋಹಿಂಗ್ಯಾನೂ ಬಿಡಬೇಡಿ. ಈ ನಾನು ಹೇಳ್ತಿದ್ದೀನಲ್ಲ, ಕಾನೂನು ಏನಿದೆ ದಯವಿಟ್ಟು ಎಲ್ಲರೂ ಮಾಡಿ. ಇದ್ರ ಮಧ್ಯೆ ರಾಜಕೀಯ ತಗೊಬರೋದಿದೆಯಲ್ಲ, ಒಂಥರ ನಗೆಪಾಟ್ಲಲ್ವಾ ಇದು ಅಂತ. ನಾಟಕದ ದೊಂಬರಾಟಗಳನ್ನ ಆಡ್ತಾ ಇದ್ದಾರೆ 12 ವರ್ಷದಿಂದ ಪ್ರಧಾನಮಂತ್ರಿ ಮೋದಿ ಅವರು, ಇವರು ಅಮಿತ್ ಶಾ ಅವರು. ಇಲ್ಲಿ ನಮ್ಮ ಮೊದಲೇ ಹೇಳಿದಂತೆ, ಇಬ್ಬರು ವ್ಯಾಪಾರಿಗಳು, ಇಬ್ರು ದೇಶ ಆಳ್ತಾ ಇದ್ದಾರೆ, ಇಬ್ರು ವ್ಯಾಪಾರಿಗಳು ಮಾರ್ತಾ ಇದ್ದಾರೆ. ಒಬ್ರು ಕೊಂಡ್ಕೊಂತಾ ಇದ್ರೆ, ಒಬ್ರು ಸೇಲ್ ಮಾಡ್ತಾ ಇದ್ದಾರೆ. ಅಲ್ಲ ಶಶಿ, ಈಗ ಬಾಂಗ್ಲಾದೇಶದ ಅಕ್ರಮ ವಸತಿಗೆ ರೇಷನ್ ಕಾರ್ಡ್ ಕೊಟ್ಟಾರ ಇವರು, ವೋಟರ್ ರೇಟ್ ಕಾರ್ಡ್ ನಿಮಿಷ ನಾನು ಹೇಳೋದೇನು ಗೊತ್ತಾ? ನಂದು ಒಂದೇ ಪಾಯಿಂಟು, ನಮ್ಮ ದೇಶದ ಒಳಗಡೆ ನಮ್ಮ ದೇಶದ ಪ್ರಜೆಗಳಿಗೆ ಆದ್ಯತೆ ಇರಲಿ. ಇಲ್ಲಿ ಮಮತಾ ಬ್ಯಾನರ್ಜಿ ರೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಮನೆ ಕಟ್ಕೊಡ್ತಾ ಇದ್ದಾರೆ, ಇದು ಸ್ಟಾಲಿನ್ ಇನ್ನೇನು, ಇದು ನನ್ನ ಪ್ರಶ್ನೆ ಅಲ್ಲ. ತಡೆಯೋ ಜವಾಬ್ದಾರಿ ನಿಮ್ಮದ ಅಲ್ಲ. ನೀವು ಶೂಟ್ ಮಾಡ್ರಿ ಅವ್ರನ್ನ, ನೇಣಿಗೆ ಹಾಕಿ ಅವ್ರನ್ನ ಗಡಿಯಿಂದ ಆಚೆ ಕಳಿಸಿ. ನಮ್ಮ ದೇಶದಲ್ಲಿ ಕಾಪಾಡಿ ನಾನು ಹೇಳ್ತೀನಿ. ಒಂದು ನಿಮಿಷ ಶಶಿ,
2014 ಹಿಂದೆ ಅವ್ಯಾವತವಾಗಿ ಒಂದು ಚೆಕ್ ಪೋಸ್ಟ್ ಇರಲಿಲ್ಲ ಅಲ್ಲಿ. UPA 1 and 2 ನಲ್ಲಿ ಚೆಕ್ ಪೋಸ್ಟ್ ಇರಲಿಲ್ಲ, ಎಲ್ಲಿ ಬಾಂಗ್ಲಾದೇಶಕ್ಕೂ ಮತ್ತೆ ವೆಸ್ಟ್ ಬೆಂಗಾಲ್ ಗಡಿಗೂ. ಹಾಗಾಗಿ ಈಗ laser ಈಗ ನಮ್ಮ ಎರಡು ಕೋಟಿ ರೋಹಿಂಗ್ಯಾ ಮುಸ್ಲಿಮ್ಸ್ ಅಥವಾ ಬಾಂಗ್ಲಾದೇಶ ಭಾರತದಲ್ಲಿದ್ದಾರೆ ಅಂತ ಹೇಳ್ತಾ ಇದಾರೆ. ಈ 2014 ನಂತರ ಬಂದಂತ ಮೋದಿ ಸರ್ಕಾರ ಅಲ್ಲಿ ಟೈಟ್ ಮಾಡಿದ ಮೇಲೆ ಅವರ ಒಂದು ಇನ್ಫ್ಲೋ ಕಡಿಮೆ ಆಗಿದೆ. ಅದನ್ನ ನಿಮ್ ಗಮನಕ್ಕೆ ತಗೊಂಡ್ ಇದು ಲೋಕಸಭೆ ಅಧಿವೇಶನದಲ್ಲಿ ಅವರು ಇಟ್ಟಿರುವ ಮಾಹಿತಿಯನ್ನು ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಕ್ ಇಚ್ಛ ಪಡ್ತೀನಿ. ದಯವಿಟ್ಟು ಕ್ಯಾಮ್ರಾದವ್ರು ಸ್ವಲ್ಪ ಫೋಕಸ್ ಮಾಡಿ ಸರ್, ದಯವಿಟ್ಟು ಫೋಕಸ್ ಮಾಡಿ. ಇದು ಕೆಂಪು ಇರೋದು ಆಫ್ಟರ್ ಮೋದಿ, ಎಲ್ಲೋ ಇರೋದು ಬಿಫೋರ್ ಮೋದಿ. ನಾನು ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. UPA ಅವಧಿಯಲ್ಲಿ ಎಷ್ಟು ಜನ ಹೊರಗಡೆ ಹೋಗಿದ್ದಾರೆ ನೋಡಿ ಸರ್. UPA ಅವಧಿ ನೋಡಿ ಸರ್, ಇದು ನನ್ನ ಯಾರು ಕೊಟ್ಟಿರೋದು ನಿಮ್ಗೆ? ಹೋಮ್ ಅಫೇರ್ಸ್ ಸರ್. ಎಲ್ಲಿದೆ ದಾಖಲೆ? ನೋಡಿ ಸರ್, ಇಲ್ಲ ಎಲ್ಲಿದೆ ಸರ್ ದಾಖಲೆ? ಹೇಳಿ ಸರ್. ಸೋರ್ಸ್ ದಾಖಲೆ ನಿಮ್ಮ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಸೋಶಿಯಲ್ ಮೀಡಿಯಾ ಪಾರ್ಲಿಮೆಂಟರಿ ಡಾಕ್ಯುಮೆಂಟ್ ತೋರಿಸಿ ನನಗೆ. ಸೋಶಿಯಲ್ ಮೀಡಿಯಾದಲ್ಲಿ ಬಂದಿರೋದು ಕಾಂಗ್ರೆಸ್ ಸೋಶಿಯಲ್ ಮೀಡಿಯಾ ಜಂಕರ್ ಮಾಡಬಾರ್ದು. ಶ್ರೀನಿವಾಸ್, ನೀವು ಓಪನ್ ಮಾಡ್ಕೊಳ್ಳಿ. ನೀವು ಓಪನ್ ಮಾಡಿ ಸರ್, ನೀವು ಓಪನ್ ಮಾಡಿ. ಇಲ್ಲ, ನೋಡಿ, ಮೋದಿ ಸರ್ಕಾರ ಅವಧಿಯಲ್ಲಿ 411 ಜನ ಡಿಪೋರ್ಟ್ ಆಗಿದ್ದಾರೆ. ಇನ್ನು 23-24ರಲ್ಲಿ 22ರಲ್ಲಿ 163, 246, 113, 299, 445 ಕಳಿಸಿರೋದು ಡಿಪೋರ್ಟ್ ಆಗಿರೋರು ಬಾಂಗ್ಲಾದೇಶ್ನವ್ರನ್ನ. UPA ಅವಧಿಯಲ್ಲಿ 13 ಡೇಟಾ ಇದೆ ಸರ್ ನನ್ನ ಹತ್ರ. 5,000 ಜನ, 6,500, 6,800, 6,300, 10,000, 12,000, 13,000 ಜನ ನಾನು ಡಿಪೋರ್ಟ್ ಮಾಡಿರೋದು UPA ಸರ್ಕಾರ. ಅಲ್ಲ, ಇದು ಈ ಡೇಟಾ ಹೊಡೆದು ಬಿಟ್ಟು ನಿಮ್ಮ ಹೋಮ್ ಮಿನಿಸ್ಟರ್ ಹೋಮ್ ಅಫೇರ್ಸ್ ವೆಬ್ಸೈಟ್ ಅಲ್ಲಿ ಇದೆ, ದಯವಿಟ್ಟು ಚೆಕ್ ಮಾಡಿ. ನೀವು ಅದನ್ನು ಕೌಂಟರ್ ಕೊಡ್ತೀನಿ ನೋಡಿ. ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ರಮಾಕಾಂತ್ ನಾನು ಒಪ್ಕೊಂಡ್ ಬಿಡ್ತೇನೆ. ಸುಮ್ಮನೆ ಒಂದು ನ್ಯಾಷನಲ್ ಮೀಡಿಯಾ ಅದನ್ನ ರಿಪೋರ್ಟ್ ಮಾಡಿಲ್ಲ. ರಮಾಕಾಂತ್ ಅವರು ರಿಪೋರ್ಟ್ ಮಾಡಿಲ್ಲ.